ಮೌನವಾಗಿ ಪ್ರಾತಸ್ಮರಣೀಯರಾದಂತಹ ಈ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಾಡಿಗೆ, ಈ ದೇಶಕ್ಕೆ ಸಂವಿಧಾನದ ಪರವಾಗಿ ಕೆಲವೊಂದು ಆದರ್ಶಗಳನ್ನು ಕೊಟ್ಟಿದ್ದಾರೆ. ಅದನ್ನು ಈಗಿನ ಯುವಕರು ಅದನ್ನು ಸದ್ವಿನಿಯೋಗ ಮಾಡ್ಕೋಬೇಕು. ಅವರ ಹೆಸರಲ್ಲಿ ಬೇರೆ ಥರದೆಲ್ಲ ಏನು ಹೋಗ್ಬಿಡಿ. ಅವರ ಆದರ್ಶಗಳನ್ನು ಜೀವನದಲ್ಲಿ ರೂಪಿಸ್ಕೊಂಡು ಬಂದರೆ ನಮ್ಮ ದೇಶವೂ ಉದ್ಧಾರ ಆಗುತ್ತೆ. ಅದೇ ರೀತಿ ಇಂದಿನ ದೇಶವನ್ನು ವಿಶ್ವವೇ ಬೆರಳುಗಳಿಂದ ನೋಡ್ತಾ ಇದೆ. ಕಾರಣ ಅವರು ಆಗಿಕೊಟ್ಟಂಥ ಒಂದು ಸಂವಿಧಾನ, ಆ ತಪ್ಪದ ಅಡಿಯಲ್ಲಿ ಜನ ಇವತ್ತು ಗೆಲ್ತಾ ಇದ್ವಿ. ನಾನು ಜಾಸ್ತಿ ಹೆಚ್ಚಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ. ಸಮಾಜದಲ್ಲಿ ಏನಾದರೂ ಇವತ್ತು ಯಾರಾದರೂ ಕಾರಣಕರ್ತ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ಈ ನಮ್ಮ ದೇಶದ ಅಭಿವೃದ್ಧಿ ಮತ್ತು ಎಲ್ಲ ದೇಶಗಳಿಗೆ ಹೋಲಿಸಿದ್ರೆ ಇವತ್ತು ಆ ಥರ ಸಂವಿಧಾನ ಕೊಟ್ಟಿರೋದು ಅವರು ಹೇಳ್ಕೊಡ್ತಾರೆ ವಿದೇಶಿಯರು. ಏನಪ್ಪ ಈ ಥರ ಎಲ್ಲ ಏನಾದರೂ ಒಂದು ಮಾಡಬೇಕು, ಸಾಮಾಜಿಕ ಬದ್ಧತೆ ಬದಲಾವಣೆ ತರಬೇಕು ನಮ್ಮ ದೇಶದಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ನಾವೆಲ್ಲ ಬದುಕ್ತಾ ಇರೋದು ಅವ್ರ ನೆರಳಲ್ಲಿ, ಅವ್ರ ಆಶ್ರಯದಲ್ಲಿ. ಇವತ್ತು ನಮಗೇನಾದರೂ ಒಂದು ಸಿಕ್ಕಿದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ಕಾರಣ. ಯಾಕಂದರೆ ಪ್ರತಿಯೊಂದು ನಾವು ಬೇರೆ ಒಂದು ಸಂವಿಧಾನಗಳಂದರೆ ಅವರು ಮಾಡಿರುವಂಥ ಅಲ್ಲಿ ಲೋಕಲ್ ಗೌರ್ಮೆಂಟ್ ಯಾವ ಥರ ಇದೆ ಅಂತ ಎಲ್ಲ ವೀಕ್ಷಣೆ ಮಾಡಿ ಕಡೆಗೆ ನನ್ನ ದೇಶಕ್ಕೆ, ನನ್ನ ಇದಕ್ಕೆ ಮಣ್ಣಿಗೆ ಏನಾದರೂ BA ನಂತರ MA ಮಾಡಿದ್ರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ. ತದನಂತರ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ PhD ಮುಗಿಸಿ ನನ್ನ ದೇಶಕ್ಕೆ ಅಂತ ಮಟ್ಟದಲ್ಲಿ ತಂದೆ ತಾಯಿ ಅವ್ರಿಗೆ ಯಾವ ರೀತಿ ಆದಿ ಹಾಕ್ಬಿಟ್ಟು ಅವ್ರು ಯಾವ ರೀತಿ ಆ ಶಾಲೆಯಲ್ಲಿ ಎಲ್ಲರ ಜೊತೆ ಅಂಥದ್ದವ್ರು ಅನೇಕ ಕಷ್ಟಗಳಿಂದ ಅವರು ಮೇಲೆ ಬಂದು ಇವತ್ತು ನಾವು ಶಾಲೆ ಕಳಿಸಿದ್ರೆ ಇವತ್ತು ಪುಟ್ಟ ಮಗು ನಮ್ಮ ಬಡತನದಲ್ಲಿ ದುಡ್ಡು ಶಾಲೆ ಕಳಿಸಿದ್ರೆ ಇವತ್ತು ಮಗು ಓದಲ್ಲ ಅಂತ ಸದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬಡ ಕುಟುಂಬದಲ್ಲಿ ಒಂದು ಅನೇಕ ನಮ್ಮ ಎಲ್ಲ ಜನಾಂಗದ ಮತ್ತು ಎಲ್ಲ ವರ್ಗದ ಏನು ಎಲ್ಲ ಬಾಂಧವರು ಸೇರಿದ್ದೀವಿ. ಇವತ್ತು ಒಂದು ವಿಶೇಷವಾದ ಒಂದು ದಿನಾಚರಣೆ. ಯಾಕಂದರೆ ಆತ್ಮೀಯ ಮಿತ್ರ ಶಬೀರ್ ಅವರು ಕೂಡ ಬಾಬಾ ಸಾಹೇಬರ ಬಗ್ಗೆ ಮತ್ತು ಜಗ್ಗಿಮರಾಮಜೀರವರ ಬಗ್ಗೆ ಮಾತಾಡಿದ್ದಾರೆ. ನಮಗೆ ಬೆಳೆ ಬೆಳೆಯಲು ನಮಗೆ ಬೀಜ ಇರಲಿಲ್ಲ, ಮತ್ತೊಂದಿರಲಿಲ್ಲ, ಅದನ್ನೆಲ್ಲ ಯಾವ ರೀತಿ ತರಿಸ್ಕೊಟ್ರು ನಮ್ಮ ದೇಶಕ್ಕೆ ಅನ್ನೋದನ್ನು ಇವತ್ತು ಎಲ್ಲರಿಗೂ ಕೂಡ ಮನದಟ್ಟಾಗೋ ರೀತಿಯಲ್ಲಿ ನಮ್ಮ ನೆಟ್ವರ್ಕ್ಗೆ ಮಾದರಿಯಾಗಿದ್ದಾರೆ ಅನ್ನೋದನ್ನು ನಮ್ಮನವರು ಸುನೀಲ್ ಹೇಳಿದ್ದಾರೆ. ಅದೇ ರೀತಿ ಬಾಬು ಜಗ್ಗಿಮರಾಮಜೀರವರು ರಕ್ಷಣಾ ಮಂತ್ರಿಗಳಾಗಿದ್ದಾಗ ನಮ್ಮ ದೇಶವನ್ನು ಎಂಜೀರವರ ಬಗ್ಗೆ ಯಾವ ಕನಸುಕೊಂಡು ಇಷ್ಟು ನೋವು ಒಂದು ಅವರು ವಿದ್ಯೆಯನ್ನು ಪಡೆದು ಅವರು ಯಾವ ರೀತಿ ಬಂದು ಅಧ್ಯಕ್ಷರಾದಂತಹ ಹಿರಿಯ ಗ್ರಾಮದ ಮುಖಂಡರಾದ ವೆಂಕಟೇಶಣ್ಣನವರು ಬಹಳ ಸವಿಸ್ತಾರ ಬಾಬು ಜಗಜೀವನ್ ರಾವ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವಕ್ಕೆ ಕರೆದು ನನಗೂ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ದಿನಾಂಕ 14/4/2025 ಸೋಮವಾರ ಇಡೀ ನಮ್ಮ ಬಾಗಲೂರು ಮತ್ತು ಬಾಗಲೂರು ಕಾಲ್ವಳಿಯ ಸಮಸ್ತ ಎಲ್ಲ ಗ್ರಾಮಸ್ಥರು ಚರ್ಚೆ ಮಾಡಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ಇವತ್ತು ಎಲ್ಲರೂ ಸಹ ಸಮ್ಮತದಿಂದ ಭಾಳ ವಿಭಜನೆಯಿಂದ ಇವತ್ತು ನಾವು ಬಾಬಾ ಸಾಹೇಬರ 134ನೇ ಜನ್ಮದಿನಾಚರಣೆ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜೀರವರ 118ನೇ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಆಚರಣೆಗೆ ಇಡೀ ನಮ್ಮ ಬಾಗಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಕೆಂಪೇಗೌಡರ ತಂಡ, ಸದಸ್ಯರ ತಂಡ ಹಾಗೂ ಎಲ್ಲ ಹಿರಿಯ ಮುಖಂಡರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಕೂಡ ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮ ವಿಶೇಷ
ಚಿನ್ನದ ರಥದಲ್ಲಿ ಬಾಬಾ ಸಾಹೇಬರ ಪುತ್ಥಳಿಯನ್ನು ಇಟ್ಟು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಜನರಲ್ಲಿ ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಅವರ ಮಹತ್ವದ ಬಗ್ಗೆ, ಅವರ ಹಾದಿ ಬಗ್ಗೆ, ಅವರ ಬಂದಿರತಕ್ಕಂತಹ ಒಂದು ವಿಚಾರಧಾರೆಗಳ ಬಗ್ಗೆ ಸವಿಸ್ತಾರವಾಗಿ ಜನರಿಗೆ ಮಂದಟ್ಟು ಮಾಡಬೇಕು ಅಂತೇಳಿ ಈ ರಥದ ಯಾತ್ರೆಯ ಜಾಥವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇಂದು ಸಂಜೆ 6:30ಕ್ಕೆ ಕರ್ನಾಟಕ ರಾಜ್ಯ ಹೆಸರಾದಂತಹ ಜಾನಪದ ಕಲಾ ತಂಡ ಭೂಮಿ ತಾಯಿ ಬಳಗ ಇದು ನಮ್ಮ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದೇವೆ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ, ಇದು ನಮಗೆ ಸಂತೋಷದ ವಿಚಾರ. ಅದೇ ರೀತಿಯಲ್ಲಿ ನಮ್ಮ ಒಂದು ಕರೆಗೆ ಹೂಗುಟ್ಟಿ ತಾವು ಮಾಧ್ಯಮದ ಮಿತ್ರರಾದಂಥ ತಾವುಗಳು ಕೂಡ ಬಂದಿದ್ದೀರಿ, ನಮಗೆ ಇನ್ನೂ ಭಾಳ ಸಂತೋಷ. ಇದೇ ರೀತಿಯಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಸಮಾನತೆಯ ಒಂದು ಹಾದಿಯಲ್ಲಿ ಸಾಗಲಿ, ಕಾನೂನು ಚೌಕಟ್ಟಲ್ಲಿ ಸಾಗಲಿ, ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಒಳ್ಳೆಯ ಕಾನೂನುಬದ್ಧವಾಗಿ ಸಾಗಲಿ ಅಂತ ನಾನು ಈ ಒಂದು ವೇದಿಕೆಯ ಮುಖಾಂತರ ತಮ್ಮ ಒಂದು ಮುಖಾಂತರ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀನಿ. BH ಸುರೇಶು, ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರು, CTDSS ಬೆಂಗಳೂರು. ಅಂಬೇಡ್ಕರ್ ಜಯಂತಿ ಅಂದರೆ ಕೇವಲ ಜಾತಿ ವಿಚಾರವಾಗಿ ನೋಡ್ತಾರೆ, ಆದರೆ ವಿದೇಶಿಗರು ವರ್ಲ್ಡ್ ನಾಲೆಜ್ ಡೇ ಅಂತ ಮಾಡ್ತಾರೆ. ಸೊ ಅಂಬೇಡ್ಕರ್ ಅವರನ್ನ ಮೇಲೆ ಕೂರಿಸುವಂಥ ಒಂದು ಕೆಲಸ. ಆದರೆ ನಮ್ಮ ದೇಶದಲ್ಲಿ ಅವರ ಒಂದು ಜಾತಿನ ನೋಡ್ತಾರೆ. ಆದರೆ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಓದಿದಂಥ ವ್ಯಕ್ತಿ, ವಿಶ್ವದಲ್ಲಿ ಪ್ರಭಾವಿಯನ್ನು ಹೊಂದಿದಂಥ ವ್ಯಕ್ತಿ ಇದು ಲಂಡನ್ನಲ್ಲಿ ಓದಿದಂತಹ ಪ್ರಭಾವಿಗಳಲ್ಲಿ ಏಕೈಕ ವ್ಯಕ್ತಿ ಅಂತಂದರೆ ಭಾರತೀಯರಲ್ಲಿ ಅವರೊಬ್ಬರೇ ಇರೋದು. ಸೊ ಈಗಲೂ ಸಹ ಅವರ ಒಂದು ಹೆಸರನ್ನು ಲೈಬ್ರರಿಗೆ ಇಟ್ಟಿರೋಂಥ ಉದಾಹರಣೆಗಳನ್ನು ನಾವು ಕಾಣ್ತೀವಿ. ಆದರೆ ಭಾರತದಲ್ಲಿ ಕೇವಲ ಅಂಬೇಡ್ಕರ್ ಅವರ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಸೊ ಇದು ಹೋಗಬೇಕು ಎಲ್ಲೊಂದು ಕಡೆ. ಯುವಕರು ಸಹ ಎಚ್ಚೆತ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಅವರ ಆಸೆಗಳಾಗಿರ್ಬೋದು ಅಥವಾ ಅವರ ಒಂದು ವಿಚಾರಧಾರೆಗಳನ್ನು ಅರಿವು ಮೂಡಿಸಬೇಕಾಗುತ್ತೆ. ಮತ್ತು ಈಗಿನ ಯುವ ಜನತೆ ಅವರ ಒಂದು ಆದರ್ಶದಲ್ಲಿ ನಡೆದಿದ್ದೇ ಆದರೆ ಭಾರತ ಬಲಿಷ್ಠ ಆಗುತ್ತೆ. ಇನ್ನೂ ವಿಶ್ವದಲ್ಲಿರುವಂಥ ಎಲ್ಲ ರಾಷ್ಟ್ರಗಳಿಗೂ ಸಹ ಒಂದು ಪ್ರೇರಣೆ ಆಗುವಂಥ ಶಕ್ತಿ ನಮ್ಮ ಭಾರತಕ್ಕಿದೆ. ಅವ್ರು ಹೇಳಿರೋ ಹಾಗೆ ಶಿಕ್ಷಣವೆಂಬುದು ಹುಲಿಯ ಹಾಲಿನಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ರೀತಿ ಭಾರತದಲ್ಲಿರುವಂಥ ಒಂದು ಮತದಾನದ ಒಂದು ವ್ಯವಸ್ಥೆಯನ್ನು ನೋಡೋದಾದರೆ ಸೊ ಅವರೇ ಒಂದು ಕಡೆ ಹೇಳ್ತಾರೆ, ಈ ಹಿಂದೆ ಭಾರತದಲ್ಲಿ ಒಬ್ಬ ನಾಯಕನ ಹುಟ್ಟಬೇಕಂತಂದರೆ ಒಂದು ತಾಯಿಯ ಗರ್ಭದಲ್ಲಿ ಹುಟ್ಟಿದ್ರು. ಆದರೆ ಅದು ಚೇಂಜ್ ಆಗಬೇಕು, ಅದು ಮತದಾನದಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಮತದಾನದ ಒಂದು ಶಕ್ತಿ ಅವ್ರು ತಿಳಿಸಿ ಹೇಳ್ಕೊಡ್ತಿದ್ದಾರೆ. ಸೊ ಈ ಹಿಂದೆ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ, ದಲಿತರಿಗೂ ಓಟಿನ ಅವಕಾಶ ಇರಲಿಲ್ಲ. ಸೊ ಯಾವಾಗ ಅವರು ಈ ಒಂದು ಅವಕಾಶಗಳನ್ನು ಕೊಟ್ಟರು, ಸೊ ಆವಾಗ ಭಾರತದಲ್ಲಿ ಪ್ರಜಾಪ್ರಭುತ್ವದ ಒಂದು ವ್ಯಾಲ್ಯೂ ಹೆಚ್ಚಾಗ್ತಿದೆ ಹೋಗ್ತಾರೆ. ಅಜಯ್ ಅಂತೇಳಿ.